ನಾವು ಆ್ಯಕ್ಷನ್ನ ಯಾವ ರೀತಿ ತಗೋತೀವಿ, ಎಲ್ಲಿಂದ ತಗೋತೀವಿ, ನಾವೇನು ಕೆಲಸ ಮಾಡ್ತೀವಿ, ಕಾರ್ಯ ಮಾಡ್ತೀವಿ, ಅದರ ಮೂಲ ಏನು, ವಾಟ್ ಈಸ್ ದ ಸೋರ್ಸ್ ಆಫ್ ದ ಆ್ಯಕ್ಷನ್. ನಾವು ನಮ್ಮ ಆ್ಯಕ್ಷನ್ ಮೇಲೆ ಸರಿಯಾಗಿ ಕಂಟ್ರೋಲ್ ತರಬೇಕು ಅಂದರೆ ನಮ್ಮ ಥಾಟ್ ಎಲ್ಲಿಂದ ಜನರೇಟ್ ಆಗ್ತದೆ ತಿಳಿದುಕೊಳ್ಬೇಕು. ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಅದರ ಸೋರ್ಸ್ ಏನು. ನಮ್ಮ ಆ್ಯಕ್ಷನ್ 3 ಥರ ಇರ್ತದೆ. ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಇಲ್ಲಿ ನಾವು ಏನು ಯೋಚನೆ ಮಾಡಲ್ಲ, ಮಾಡಲಿಕ್ಕೆ ಟ್ರೈಂಡು ಆಗಿರಲ್ಲ. ಉದಾಹರಣೆಗೆ ನೀವೊಂದು ನಾಯಿ ಮರಿನ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ರೆ ಅದೇನು ಮಾಡುತ್ತೆ, ತನ್ನ ಪಾಡಿಗೆ ತಾನು ಕೈಕಾಲಲ್ಲಿ ಆಡಿಸ್ಕೊಂಡು ಈಜ್ತದೆ. ಅದಕ್ಕೆ ಯಾರು ಟ್ರೈನಿಂಗ್ ಕೊಟ್ಟಿರಲ್ಲ, ಹೇಳ್ಕೊಟ್ಟಿರಲ್ಲ. ಅದೇ ರೀತಿ ಒಂದು ಸಣ್ಣ ಮಗುಗೆ ಬಿಸಿದೇನಾದರೂ ಮುಟ್ಟಿದ್ರೆ ತಟ್ಟನೆ ಕೈ ಹಿಂದೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತದೆ. ಹೇಗೆ ನಾವು ಒಬ್ಬೊಬ್ಬ ಅಂದರೆ ಬಿಸಿ ಇದೆ ಹತ್ರ ಹೋಗಬೇಡ ಅನ್ಬೋದು, ಬಿಸಿಯಾಗಿದ್ದನ್ನು ಮುಟ್ಟಿದ ಮೇಲೆ ತಕ್ಷಣ ಕೈ ಹಿಂದಕ್ಕೆ ಹೇಗೆ ತಗೋತಾರೆ, ಇದೇ ರಿಫ್ಲೆಕ್ಸ್. ಇದು ನಮ್ಮೊಳಗೆ ಮುಂಚೆನೇ ಲೋಡೆಡ್ ಆಗಿರ್ತದೆ, ಇನ್ಸ್ಟಾಲ್ ಆಗಿರ್ತದೆ. ರಿಫ್ಲೆಕ್ಸ್ ಅಂದರೆ ಏನು, ಅದ್ರ ಬಗ್ಗೆ ನಾನು ಜನಯೋಗ ಅನ್ನೋ ವಿಡಿಯೋದಲ್ಲಿ ತುಂಬ ಡೀಪಾಗಿ ಹೇಳಿದ್ದೀನಿ, ಯಾವ ರೀತಿ ನಮ್ಮ ಬುದ್ಧಿ ಭಾವನೆ ರಿಫ್ಲೆಕ್ಸ್ ಕೆಲಸ ಮಾಡ್ತದೆ ಅಂತ. ಈ ವಿಡಿಯೋನ ನೋಡಿ. ಇನ್ನು 2ನೇ ಸೋರ್ಸ್ ಆಫ್ ದ ಆ್ಯಕ್ಷನ್ ಟ್ರೈನಿಂಗ್. ನಾವು ಪ್ರಾಕ್ಟೀಸ್ ಮಾಡ್ತೀವಿ, ರಿಪಿಟೇಟಿವ್ ಆಗಿ ಒಂದು ಕೆಲಸನ ಮಾಡ್ತಾ ಇರ್ತೀವಿ, ಆ ಮೂಲಕ ಅದು ಹ್ಯಾಬಿಟ್ ಆಗ್ತದೆ. ಈ ರೀತಿ ನಾವು ಆ್ಯಕ್ಷನ್ ತಗೋತೀವಿ. 3ನೇ ಸೋರ್ಸ್ ಆಫ್ ದ ಆ್ಯಕ್ಷನ್ ಈಸ್ ಥಾಟ್, ಯೋಚನೆ. ಇದು 3 ಸೋರ್ಸಲ್ಲಿ ಮುಖ್ಯವಾಗಿರುವಂಥದ್ದು. ಯಾಕಂದರೆ ನೀವು ಈ ಥಾಟ್ನ ಮಾಸ್ಟರ್ ಮಾಡಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಪಡ್ಕೊಬಿಡ್ತೀರಾ. ನಿಮ್ಮ ಥಾಟ್ ಮುಖಾಂತರ ನಿಮ್ಮ ಇಡೀ ಆ್ಯಕ್ಷನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಒಂದು ಉದಾಹರಣೆಗೆ, ನೀವು ಕೆಲವೊಬ್ಬರನ್ನ ಓದಿರ್ತೀರಾ ಅಥವಾ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ, ಬೆಂಕಿ ಕೆಂಡದಲ್ಲಿ ನಡ್ಕೊಂಡು ಹೋದ್ರೂ ಅಥವಾ ಬಿಸಿಯಾಗಿರುವಂತಹ ನೀರಲ್ಲಿ ಕೈ ಹಾಕಿದ್ರೂ ಏನೂ ಆಗಲ್ಲ. ಹೇಗೆ? ಯಾಕಂದರೆ ಸುಡುವ ಸೆನ್ಸೇಷನ್, ನೋವಿನ ಥಾಟ್ಸ್ನ ಅವರು ಮೈಂಡ್ ತನಕ ಹೋಗಲಿಕ್ಕೆ ಬಿಡೋದೇ ಇಲ್ಲ, ಅದು ಮೈಂಡಿಗೆ ಮುಟ್ಟೋದೇ ಇಲ್ಲ. ಬಾಡಿ ಮೈಂಡ್ನ ಆ ರೀತಿ ತಯಾರು ಮಾಡಿರ್ತಾರೆ. ನೀವು ಕೈಗೆ ಅವರಿಗೆ ಏನಾದರೂ ಚುಚ್ಚಿದ್ರೂ ಅವ್ರ ಮುಖದಲ್ಲಿ ಒಂಚೂರು ಎಕ್ಸ್ಪ್ರೆಷನ್ ಇರಲ್ಲ, ಕಣ್ಣೀರೂ ಬರಲ್ಲ. ಯಾಕಂದರೆ ಅವರು ಪೇನ್ ಮತ್ತು ಪ್ಲೆಷರಿಂದ ಬಿಯಾಂಡ್ ಆಗಿದ್ದಾರೆ. ಇದು ಒಂದು ಥಾಟ್ಸ್ನ ಪವರ್. ಅವರು ತಮ್ಮ ಯೋಚನೆನ ಮಾಸ್ಟ್ರಿ ಮಾಡ್ಕೊಂಡಿದ್ದಾರೆ. ನೀವು ನಿಮ್ಮ ಥಾಟ್ನ ಮಾಸ್ಟ್ರಿ ಮಾಡಿಕೊಂಡ್ರೆ ನಿಮ್ಮ ಆ್ಯಕ್ಷನ್ ಸಹ ನಿಮ್ಮ ಕಂಟ್ರೋಲಲ್ಲಿ ಇರ್ತದೆ. ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಅದು ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರೋ, ಅದರ ಸೋರ್ಸ್ ಏನು. ನೀವು ಕೈ ಎತ್ತಿದ್ರೆ ಹೇಗೆ ಎತ್ತೀರಾ, ಒಂದು ಮಗ್ ಎತ್ತಿದ್ರಿ ಅಂದರೆ ಮೊದಲು ನಿಮ್ಮ ಮೈಂಡಲ್ಲಿ ಏನು ಬಂತು, ಎಲ್ಲದಕ್ಕಿಂತ ಮುಂಚೆ ಥಾಟ್ ಬಂತು. ಎಲ್ಲದರ ಪ್ರಾರಂಭ ಒಂದು ಥಾಟಿಂದ ಆಗುತ್ತೆ, ನಿಮ್ಮ ಮೈಂಡ್ನಿಂದ ಆಗುತ್ತೆ. ಲಾವೋತ್ಸೆಯವರ ಒಂದು ಕೋಟ್ ಇದೆ, ವಾಚ್ ಯುವರ್ ಥಾಟ್, ದೇ ಬಿಕಮ್ ಯುವರ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್, ದೇ ಬಿಕಮ್ ಯುವರ್ ಆ್ಯಕ್ಷನ್. ವಾಚ್ ಯುವರ್ ಆ್ಯಕ್ಷನ್, ದೇ ಬಿಕಮ್ ಯುವರ್ ಹ್ಯಾಬಿಟ್ಸ್. ವಾಚ್ ಯುವರ್ ಹ್ಯಾಬಿಟ್ಸ್, ದೇ ಬಿಕಮ್ ಯುವರ್ ಕ್ಯಾರೆಕ್ಟರ್. ವಾಚ್ ಯುವರ್ ಕ್ಯಾರೆಕ್ಟರ್, ಇಟ್ಸ್ ಬಿಕಮ್ ಯುವರ್ ಡೆಸ್ಟಿನಿ. ನಿಮ್ಮ ಯೋಚನೆಗಳೇ ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತದೆ. ಈ ಥಾಟ್ಸ್ನ ಕಂಟ್ರೋಲ್ ಮಾಡೋದು ಹೇಗೆ, ಮೈಂಡನ್ನ ಕಂಟ್ರೋಲ್ ಮಾಡೋದು ಹೇಗೆ, ಏಕಾಗ್ರತೆಯಿಂದಿರೋದು ಹೇಗೆ, ಫೋಕಸ್ಡ್ ಆಗಿರೋದು ಹೇಗೆ. ನಮಗೆ ಏನು ಹೇಳ್ಕೊಡಲಾಗಿದೆ ಅಂದರೆ, ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಿ, ಅದೇ ರೀತಿ ಇರಿ, ಒಳ್ಳೆಯವ್ರಾಗ್ತೀರಾ, ಈ ರೀತಿ ಹೇಳ್ಕೊಡಲಾಗಿದೆ. ಸ್ಕೂಲಲ್ಲೂ ನಮಗೆ ಒಳ್ಳೆ ಮಾರ್ಕ್ಸ್ ತಗೋ, ನಿಮಗೆ ಪ್ರೈಸ್ ಸಿಗ್ತದೆ, ಈ ರೀತಿಯೇ ಹೇಳ್ಕೊಡಲಾಗಿದೆ. ನಾವು ಹೇಳ್ಕೊಟ್ಟಿದ್ದು ಅವರಿಗೆ ಅರ್ಥ ಆಗಿದೆಯಾ, ಅದ್ರ ಮೇಲೆ ಯಾರಿಗೂ ಗಮನ ಇಲ್ಲ. ರಿಸಲ್ಟ್, ಫಲಿತಾಂಶ, ಪರ್ಸೆಂಟೇಜ್ ಮುಖ್ಯ ಆಗುತ್ತೆ. ಇನ್ನು ಮನುಷ್ಯರಿಗೂ ಅಷ್ಟೇ, ನಾವು ಯಾರಿಗಾದರೆ ನೀವು ತುಂಬ ಚೆನ್ನಾಗಿದ್ದೀಯಾ, ನೀನು ಸೂಪರ್ ಅಂದರೆ ಫುಲ್ ಖುಷಿಯಾಗಿಬಿಡ್ತಾರೆ. ಅದು ನಾವು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವ ಅಥವಾ ತಾನೂ ಅಷ್ಟು ಯೋಗ್ಯನ ಏನು ಯೋಚನೆ ಮಾಡಲ್ಲ. ಎಲ್ಲರಿಗೂ ರಿಸಲ್ಟ್, ಫಲಿತಾಂಶದ ಮೇಲೆ ಗಮನ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಗಮನ ಎಂಡ್ ರಿಸಲ್ಟ್ ಮೇಲೆ ಇರಬಾರ್ದು, ಪ್ರೊಸೆಸ್ ಮೇಲೆ ಇರಬೇಕು. ಅದು ಎಂಡ್ ರಿಸಲ್ಟ್ನ ಕೊಡ್ತದೆ. ಇಲ್ಲಿ ನಾವು ನಮ್ಮ ಮೈಂಡನ್ನ ಟ್ರೈನ್ ಮಾಡಬೇಕು. ಜಿಮ್ಮಲ್ಲಿ ನಾವು ಬಾಡಿನ ಗ್ರೋ ಮಾಡಬೇಕು ಅಂದರೆ, ಫಿಟ್ ಮಾಡಬೇಕು ಅಂದರೆ ಜಿಮ್ಮಲ್ಲಿ ಎಕ್ಸರ್ಸೈಸ್ ಇರ್ತದೆ. ಡಂಬಲ್ಸ್ನ ಎತ್ತೀವಿ, ವೇಟ್ ಎತ್ತಿತ್ತೀವಿ, ನಮ್ಮ ಮಸಲ್ಸ್ ಗ್ರೋ ಆಗ್ತದೆ. ಅದೇ ಮೈಂಡನ್ನ ಗ್ರೋ ಮಾಡೋದು ಹೇಗೆ, ಮೈಂಡನ್ನ ಕಂಟ್ರೋಲ್ ಮಾಡೋದು ಹೇಗೆ, ಯೋಚನೆನ ಶಾರ್ಪ್ ಆ್ಯಂಡ್ ಸ್ಟ್ರಾಂಗ್ ಮಾಡೋದು ಹೇಗೆ. ಮೈಂಡನ್ನ ಶಾರ್ಪ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ನಾವು 3 ಪ್ರೊಸೆಸ್ನ, 3 ಎಕ್ಸರ್ಸೈಸ್ನ ಮಾಡಬೇಕಾಗ್ತದೆ. ಮೊದಲನೇದು ಥಿಂಕಿಂಗ್, 2ನೇದು ಅಬ್ಸರ್ವಿಂಗ್, 3ನೇದು ಕಾನ್ಸಂಟ್ರೇಷನ್. ಥಿಂಕಿಂಗ್ ಈಸ್ ಮೂವಿಂಗ್ ಎ ಥಾಟ್, ಅಬ್ಸರ್ವಿಂಗ್ ವಾಚಿಂಗ್ ಎ ಥಾಟ್, ಕಾನ್ಸಂಟ್ರೇಷನ್ ಹೋಲ್ಡಿಂಗ್ ಎ ಥಾಟ್. ಒಂದು ಥಾಟ್ನ ನಾವು ಹೋಲ್ಡ್ ಮಾಡೋದು ಕಾನ್ಸಂಟ್ರೇಷನ್. ಥಾಟ್ನ ನಾವು ಮೈಂಡಲ್ಲಿ ಹೋಲ್ಡ್ ಮಾಡೋದನ್ನು ಕಾನ್ಸಂಟ್ರೇಷನ್ ಅಂತಾರೆ. ಅದೇ ಒಂದು ಥಾಟ್ನ ಹೋಗೋದು ಬರೋದು ಬರೀ ನೋಡೋದನ್ನು ಅಬ್ಸರ್ವೇಷನ್ ಅಂತಾರೆ. ಒಂದು ಥಾಟ್ನ ಜೊತೆ ನಾವು ಅದನ್ನು ಹಿಂಡಿ ಅದನ್ನು ಹೇಗೆ ಬೇಕು ಹಾಗೆ ಅದಕ್ಕೆ ಆಕಾರ ಕೊಡೋದನ್ನು ಥಿಂಕಿಂಗ್ ಅಂತಾರೆ. ನಾವು ಡೀಪಾಗಿ ಥಿಂಕಿಂಗ್ ಮಾಡಬೇಕು ಅಂದರೆ ನಾವು ಯಾವ ಯೋಚನೆಗೆ ಮೊದಲನೇದಾಗಿ ಆದ್ಯತೆ ಕೊಡಬೇಕು. ಯಾಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ಥಾಟ್ ಬಿದ್ದಿದೆ ಅದನ್ನು ಯಾವ ರೀತಿ ನಾವು ಮೈಂಡ್ ಸೆಂಟ್ರಿಗೆ ತರಬೇಕು
ಅನ್ನೋದನ್ನು ಮೊದಲು ಕಲಿಬೇಕು. ಥಿಂಕಿಂಗ್ ಅಂದರೆ ಒಂದು ವಿಚಾರನ ತಿರುಗಿಸಿ ಮುರುಗಿಸಿ ನೋಡೋದು, ಅದಕ್ಕೆ ಆಕಾರ ಕೊಡೋದು. ಥಿಂಕಿಂಗ್ ಅಂದರೆ ಆ ಥಾಟ್ನ ಆಕ್ಟಿವ್ಲಿ ಯೂಸ್ ಮಾಡೋದು. ಥಿಂಕಿಂಗ್ ಅಂದರೆ ಯಾವುದೇ ಥಾಟ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಕರೆಯೋದನ್ನು ಕಲಿಯೋದು, ಕ್ಲಿಯರ್ ಆಗಿ ಯೋಚಿಸೋದು, ಒಂದು ವಿಚಾರಕ್ಕೆ ಸರಿಯಾದ ಆಕಾರ ಕೊಡೋದು. ಅದಕ್ಕೆ ಲಾವುತ್ಸೆ ಸಹ ಹೇಳ್ತಾರೆ, ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್ ಅಂತ. ನಿಮ್ಮ ವಿಚಾರನೇ ಅದು ಶಬ್ದ ಆಗ್ತದೆ. ನಿಮ್ಮ ಥಾಟ್ ಕ್ಲಿಯರ್ ಆಗಿ ಆರ್ಗನೈಸ್ಡ್ ಆಗಿದೆ ಅಂದರೆ ಈ ಟೈಮಲ್ಲಿ ಈ ಥಾಟ್ ಬರಬೇಕು, ಆ ರೀತಿ ಅದನ್ನು ಮೂವ್ ಮಾಡಬಲ್ಲಿರಿ. ಅದನ್ನೇ ಥಿಂಕಿಂಗ್ ಅನ್ನೋದು. ಥಿಂಕಿಂಗ್ ಇದ್ದ ಮೂಮೆಂಟ್ ಆಫ್ ಥಾಟ್ಸ್, ಥಿಂಕಿಂಗ್ ಇದ್ದ ಯೂಸ್ ಆಫ್ ದ ಥಾಟ್ಸ್. ಹಾಗಾಗಿ ಹೊಸ ವಿಚಾರ ಕಲಿಯಿರಿ. ನಿಮ್ಮ ಹತ್ತಿರ ಹೊಸ ಇನ್ಫಾರ್ಮೇಷನ್ ಇಲ್ಲ ಅಂದರೆ ನೀವು ಹೊಸದೇನೂ ಅಚೀವ್ ಮಾಡಲ್ಲ. ಯಾಕಂದರೆ ನಿಮ್ಮ ಮೈಂಡಲ್ಲಿ ಏನು ಬಿದ್ದಿದೆಯೋ ಅದೇ ನಿಮ್ಮ ಮೈಂಡ್ನ ಸೆಂಟ್ರಿಗೆ ಬಂದರೆ ನಿಮ್ಮ ಯೋಚನೆಗಳು ಕ್ಲಿಯರಾಗಿ ಮೂಡಲ್ಲ. ಹಳೆಯ ಮೋಸ ಆಗಿದ್ದು, ಅನ್ಯಾಯ ಆಗಿದ್ದು ಅಂಥ ಥಾಟ್ಸ್ನ ನಿಮ್ಮ ಮೈಂಡಲ್ಲಿ ಜಾಗ ಕೊಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋತೀರಾ, ಓವರ್ ಥಿಂಕಿಂಗ್ ಮಾಡ್ತೀರಾ. ಕ್ಲಿಯರಾಗಿ ಯೋಚಿಸಬೇಕು, ಎಲ್ಲ ಆ್ಯಂಗಲಲ್ಲಿ ಯೋಚಿಸಬೇಕು. ನಿಮ್ಮ ಆಪೋಸಿಟ್ ಯಾರಾದರೂ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು ಸಹ ಅದನ್ನು ಕೇಳಿಸ್ಕೋಬೇಕು, ಅದರ ಅರ್ಥ ಏನು ಅಂತ ಹುಡುಕಬೇಕು, ಅದನ್ನು ತಪ್ಪು ಸರಿ ನಿರ್ಧಾರ ಮಾಡಬೇಕು. ಒಂದು ಥಾಟ್ನ ಥಿಂಕಿಂಗ್ ಮಾಡೋದಂದರೆ ಆ ಥಾಟ್ನ ಹಿಂಡಿ ಹಿಪ್ಪೆ ಮಾಡೋದು, ಎಲ್ಲ ಆ್ಯಂಗಲಲ್ಲಿ ಅದನ್ನು ಸ್ಟಡಿ ಮಾಡೋದು. ಇನ್ನು ಸೆಕೆಂಡ್, ಹೌ ಟು ಅಬ್ಸರ್ವ್ ಥಾಟ್. ಇಲ್ಲಿ ಅಬ್ಸರ್ವ್ ಅಂದರೆ ನಾವು ಒಂದು ಥಾಟ್ ಬಂತು, ಅದನ್ನು ಪ್ರಶ್ನಿಸಲ್ಲ, ಜಡ್ಜ್ ಮಾಡಲ್ಲ, ಜಸ್ಟ್ ನೋಡ್ತೀವಿ, ಗಮನಿಸ್ತೀವಿ. ದಾರ್ಶಿಕರ ಥರ ನನ್ನ ತಲೆಯಲ್ಲಿ ಏನೋ ಯೋಚನೆ ಬಂತು, ಏನೋ ಹೇಳ್ತು, ನಾನು ಕೇಳಿಸ್ಕೊಂಡೆ, ಹೋಯಿತು. ಅದು ಯಾವ ರೀತಿ ಅಂದರೆ ಸ್ಕೂಲಲ್ಲಿ ತರಲೆ ಮಾಡೋ ಹುಡುಗರು ಇರ್ತಾರಲ್ಲ, ಒಬ್ಬ ಸ್ಟ್ರಿಕ್ಟ್ ಆಗಿರೋಂತಹ ಶಿಕ್ಷಕರು ಬಂದು ಒಂದ್ಸಲ ದಿಟ್ಟಿಸಿ ನೋಡಿದ್ರೆ ಆ ಮಕ್ಕಳು ಶಾಂತರಾಗ್ಬಿಡ್ತಾರೆ, ತುಟಿಪಿಟಿಕ್ಕನ್ನಲ್ಲ. ಅದು ಅಬ್ಸರ್ವೇಷನ್ ಅಂದರೆ. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಬೈಯಲ್ಲ, ಹೊಡಿಯಲ್ಲ, ಅವರ ಒಂದು ನೋಟ ಸಾಕಾಗತ್ತೆ. ಆ ನೋಟದಿಂದನೇ ಎಲ್ಲರೂ ಶಾಂತ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. ಪಿನ್ ಡ್ರಾಪ್ ಸೈಲೆಂಟ್ ಆವರಿಸ್ತದೆ. ಮಕ್ಕಳಿಗೆ ಶಾಂತ ಮಾಡಲಿಕ್ಕೆ ಅವರ ದೃಷ್ಟಿನೇ ಸಾಕು. ಇದು ಪವರ್ ಆಫ್ ಅಬ್ಸರ್ವೇಷನ್. ನೀವು ಥಾಟ್ನ ಅಬ್ಸರ್ವ್ ಮಾಡಿದ್ರೆ ಅವು ಶಾಂತ ಆಗ್ತವೆ. ಈ ರೀತಿ ನಿಮ್ಮ ಥಾಟ್ಸ್ನ, ಮೈಂಡ್ನ ಕಂಟ್ರೋಲ್ ಮಾಡಬಹುದು. ಇನ್ನು ಮೂರನೇದು ಕಾನ್ಸಂಟ್ರೇಷನ್, ಹೋಲ್ಡಿಂಗ್ ಎ ಥಾಟ್. ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ಕಾನ್ಸಂಟ್ರೇಷನ್ ಅನ್ನೋದೊಂದು ಮಾಸ್ಟ್ರಿ ಮಾಡ್ಕೊಂಡ್ಬಿಟ್ರೆ ನೀವು ಏನು ಬೇಕಾದರೂ, ಯಾವ ವಿಚಾರನ ಬೇಕಾದರೂ, ಯಾವ ವಿಚಾರದ ಮೇಲೆ ಬೇಕಾದರೂ ಫೋಕಸ್ಡ್ ಆಗಿರ್ಬೋದು. ನೀವು ನಿಮ್ಮ ಮೈಂಡಲ್ಲಿ ಒಂದು ಥಾಟ್ನ ಸ್ಟೇಬಲ್ ಆಗಿ ಹಿಡಿದುಕೊಳ್ಬಲ್ಲಿರ. ನೀವು ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ 10x ಮಾಡೋದು ಹೇಗೆ? ಈ ಮೋಂಕ್ ಮೋಡ್ ಸೀರೀಸಲ್ಲಿ ಇದೇ ಮೇನ್ ಟಾಪಿಕ್. ಈಗ ಏನಾಗ್ತಾ ಇದೆ ಅಂದರೆ, ನಮಗೆ ಒಂದು ಯೋಚನೆ ಬರ್ತದೆ, ಆ ಯೋಚನೆ ಮೇಲೆ ನಾವು ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ. ಮತ್ತೊಂದು ಯೋಚನೆ ಬರ್ತದೆ, ನಾವು ಡ್ರಿಫ್ಟ್ ಆಗ್ತೀವಿ. ಒಂದೇ ವಿಚಾರದ ಮೇಲೆ ಕಾನ್ಸಂಟ್ರೇಟ್ ಆಗಿರೋದನ್ನು ಕಲ್ತ್ರೆ ನಮ್ಮ ಜೀವನನೇ ಬದಲಾವಣೆ ಆಗ್ತದೆ. ಫೋಕಸ್ಡ್ ಆಗಿರೋದು ಹೇಗೆ, ಅದಕ್ಕೆ ತಂತ್ರನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.